ಹಿಂಗೆ ಸಿಗ್ಬೋದಾ ಇಲ್ವಾ ಅನ್ನೋ ಡೌಟ್ ಇರುತ್ತಲ್ಲ ಕೆಲವರಿಗೆ. ಸೊ ಅವ್ರಿಗಾಗಿ ಈ ಮಾಕ್ ಅಲಾಟ್ಮೆಂಟ್ ಅನ್ನೋದನ್ನು ಇಡ್ತಾರೆ. ಸೊ 18ನೇ ತಾರೀಕು ನೀವು ಬೆಳಗ್ಗೆ 11 ಗಂಟೆ ಒಳಗಡೆ ನಿಮ್ಮ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹಾಕಿರೋ ಕಾಲೇಜಸ್ನ ಡಿಲೀಟ್ ಮಾಡ್ಬೋದು. ಆಪ್ಷನ್ ಎಂಟ್ರಿಗೆ ಎಂಟ್ರಿ ಆಗಿಲ್ಲ ಅಂಥವ್ರಿಗೆ ಇದೊಂದು ಚಾನ್ಸು. ನೀವು ಬೇಕಾದರೆ ಎಂಟ್ರಿ ಆಗದೇ ಇರೋರು ನೀವು ಹೊಸದಾಗಿ ಏನಾದರೂ ಕಾಲೇಜಸ್ನ ಎಂಟ್ರಿ ಮಾಡ್ಬೋದು. ಕಾನ್ಸಿಕ್ವೆನ್ಸ್ resulting due to non-diligent follow-up of notices, notifications and publications appearing on KEA website about this allotment. Candidates are informed to visit the website of KEA at least twice every day for updates. ಸೊ ಏನಪ್ಪ ಅಂದರೆ 5ನೇ ನೋಟ್ ಅಂದರೆ KEA ಅವರು ಯಾವುದೇ ಕಾರಣಕ್ಕೆ ಅವ್ರು ರೆಸ್ಪಾನ್ಸಿಬಲ್ ಅಲ್ಲ. ಅದು ಯಾಕೆ ರೆಸ್ಪಾನ್ಸಿಬಲ್ ಇಲ್ಲ ಅಂದರೆ ನಾವು ಮಾಡೋ ಆ್ಯಕ್ಷನ್ಸ್ಗೆ ಅವ್ರು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿ ಆಗಲಿ ಪ್ರಯಾರಿಟೀಸ್ ಎಂಟ್ರಿ ಮಾಡೋದಾಗಲಿ ನಾವು ನಮ್ಮ ಹುಷಾರಲ್ಲಿ ನಾವು ಮಾಡಬೇಕಾಗಿರುತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟು ಈ ಫಸ್ಟ್ ಒಂದು ರಿಯಲ್ ಅಲಾಟ್ಮೆಂಟ್ ಆದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಕಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಶುಭವಾಗಲಿ.